ಯಾರು ನೀನಿಲ್ಲಿ? ನೀನ್ ಯಾರು? ಎದುರುದಿರು ಬಲೆ. ವಿಕ್ರಮ್. ಓ ವಿಕ್ರಮ್, ಅಂದಂಗೆ ವಿಕ್ರಮ್ ನೀನಿಲ್ಲಿ? ಬಯಸಿದ ಮನೆಗೆ ಎಲ್ಲಿರುತ್ತೋ ಅಲ್ಲೇ ಈ ವಿಕ್ರಮ್. ಒಲಿದರನ ರಾಜ, ಇಲ್ಲದಿದ್ದರ ಸೇಡಿಟ್ಟನಾಗ ವಿಕ್ರಮ್, ಒಂಟಿ ಹೆಣ್ಣು ಸಿಕ್ಕಿದ್ದೆ ಅಂತ ಈ ರೀತಿಯಾಗಿ ಅಸಭ್ಯವಾಗಿ ಮಾತಾಡ್ತಿದ್ಯಲ್ಲ. ಒಂದು ಹೆಣ್ಣನ್ನ ಈ ರೀತಿಯಾಗಿ ಕೆಡ್ಕೋದಕ್ಕೆ ನಿನಗೆ ನಾಚಿ ಆಗೋದಿಲ್ವೇನೋ? ನಡುವಿನ ಬಣ್ಣದ ಎಣ್ಣೆ ನನಗೆ ಹಿಡಿದಿರುವ ಹುಚ್ಚು ಬೆಳೆಯ ನೀರಿಯಲ್ಲಿ ಹಾಡುವ. ಪ್ಲೀಸ್ ದಯವಿಟ್ಟು ಮೊದಲಿನಿಂದ ಹೊರಟೋಗ್ಬಿಡು. ನೋಡು, ನಾನಿನ್ನ ಸಹೋದರಿ ಸಮನ, ನನಗೇನು ತೊಂದರೆ ಕೊಡ್ಬೇಡ. ಮೊದಲಿನಿಂದ ಹೊರಟೋಗ್ಬಿಡು ವಿಕ್ರಮ್. ನಿಮ್ಮಂತವರೆಲ್ಲ ನಮ್ಮಂತವರಿಗೆ ಸೋದರಾಗುತ್ತಾ ಹೋದರೆ ಎಂಬ ಪದಕ ಪರದೆ ಹೇಳಬೇಕಾಗುತ್ತದೆ. ಸತ್ಯದಲ್ಲಿ ನಾನು ಕಾಮದಾಸುವಿನ ರಸಿಕ, ವೀಕ್ಷಕನು ಮುಷ್ಟಾನವೇ ಬೇಕೆಂದರೆ ಕೇಳುವನೆ. ಹಾಳಿಸಿದ ಅನ್ನವನ್ನಾಕಿದರೂ ತಿಂದು ಹಸುವನ್ನಿಗಿದು. ಅವನು ಅನ್ನಕ್ಕೆ ತಿರುಕ, ನಾನು ಕಾಮದ ರಸಿಕ. ತ್ರಿಪುರ ಸುಂದರಿಗಿಂತಲೂ ಮಿಗುಲಾಗಿ ಸುರ ಸುಂದರಿ ನೀನು. ಅಮೃತಗಳಿಗೆ ನಾನು ಕಳೆದುಕೊಳ್ಳದ ಮಿಸಿತ ವೇಳೆ ಅನ್ನ ಮಾಡದಂತೆ ನೀನು ನನ್ನ ಒಳಗಡೆ ಚೆಲ್ಲುವೆ ಮಸ್ತಕದ ಮೇಲೆ ಮಡಿ ಮಲ್ಲಿಗೆ. ಇಲ್ಲವಾದರೆ ಬಲತ್ಕಾರದಿಂದಾದರೂ ಮೂಜು ನೋಡಿ ಬೀಚಿ ಹೋಗಿವೆ. ದಯವಿಟ್ಟು ನನಗೇನು ಮಾಡಬೇಡ ನೋಡಿ, ದಯವಿಟ್ಟು ಯಾರಾದ್ರೂ ಬಂದು ಕಾಪಾಡಿ, ಯಾರಾದ್ರೂ ಕಾಪಾಡಿ. ನಿನ್ನ ಯಾರು ನಿನ್ನ ಪ್ರಿಯತಮನನ್ನು ಕೂಗೆ ಯಾರು ಬಂದು ನೀನು ಕಾಪಾಡಲಾರರು. ನೀನು ಎಷ್ಟು ಕೂಗಾಡಿದ್ರೆ ಇದು ಕಾಡಿನ ಕೂಗೆ ಆಗುವುದೇ. ಬಟ್ ಎಲ್ಲ ಬಾಗಿಲು ಭದ್ರವಾಗಿವೆ. ಕಾಮ ಕಾವೇರಿದಾಗ ಹಡಿದವರ ಬಂದು ತಡೆದರು. ಹರಣ ಮಾಡಲು ಯೋಸದಿನ ಕವಾನ್ ಕಾಮಕ್ಕೆ ಆಸ ಸುಮ್ಮನನ್ನು ಅನಾಹುತ ಕಾಣು ಮಾಡಿಕೊಳ್ಳ. ನೀನು ಈ ರೀತಿಯಾಗಿ ಮಾತಾಡಿ ಒಂಟಿ ಹೆಣ್ಣು ಸಿಕ್ಕಿಲ್ಲ ಅಂತ ಈ ರೀತಿ ಕೆಣಕಿದ್ರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಅಕ್ಕ ತಂಗಿಯೂ ಆಗಿ ಯಾವುದೇ ರೀತಿ ಸಂಬಂಧ ಇರುವುದಿಲ್ಲ. ನೋಡಿ, ಪ್ರತಿಯೊಂದು ಹೆಣ್ಣನ್ನು ಕೂಡ ಕಾಣಬೇಕಾದ್ರೆ ತನ್ನದೇ ಆದಂತ ಆಸೆ ಆಕಾಂಕ್ಷೆಗಳಿರುತ್ತೆ. ಅವನ್ನ ಬಿಟ್ಟು ನೀನು ಒಂದು ಹೆಣ್ಣನ ಕಂಡ ಕ್ಷಣ ಅವಳು ಅಕ್ಕ ಅಥವಾ ತಂಗಿ ಅಂತ ತಿಳಿಬೇಕು. ಇಲ್ಲವಾದ್ರೆ ತಂಗಿ ತಾಯಿಗೆ ಯಾವುದೇ ರೀತಿ ಸಮಾನತೆ ಅಷ್ಟೇ ಅಲ್ಲದೆ ಸಂಬಂಧ ಇರೋದಿಲ್ಲ. ಇದರ ತಿಳ್ಕೊ ವಿಕ್ರಮ್. ಸೀತಾ, ನಾ ಹೇಳಿದಂತೆ ನೀನು ವೇಳಾರಣ ಮಾಡದೆ ನೀ ನನ್ನ ಒಳಗಡೆ ಚೆಲ್ಲುವೆ ಮಸ್ತಕದ ಮೇಲೆ ಮಡಿ ಮಲ್ಲಿಗೆ. ಇಲ್ಲವಾದರೆ ಬಲತ್ಕಾರದಿಂದಾದರೂ ಮೂಸಿ ನೋಡಿ ಬೀಚಿ ಹೋಗಿವೆ. ಮುಚ್ಚ ಬಾಯಿನ ಸಾಕು. ದಡು, ನೀನು ಈ ರೀತಿಯಾಗಿ ಮಾತಾಡಿದ್ರೆ ಅಂದು ಸೀತನನ್ನು ರಾವಣನ ಒದ್ಕೊಂಡು ಹೋಗಿ ಅವನನ್ನ ಸುಟ್ಟು ಹಾಕಿದನ ನೀನು ನೆನಪಿನಲ್ಲಿ ಇಟ್ಕೊಳ್ಳೋ ಹುಚ್ಚ. ಹೆಚ್ಚು ಮಾತನಾಡಿದರೆ ಈ ನಿನ್ನ ಬಾಯಿ ಒಳಗಿನಲ್ಲಿ ಈ ಭೂಮಿಗೆ ಕೆಡವು ಬಿಟ್ಟನು. ದಡು, ಈ ಭೂಮಿ ಮೇಲೆ ಸತ್ಯ ಎಂಬುದು ಉಳಿದಿದ್ರೆ ಯಾವುದೇ ರೀತಿ ಹೆಣ್ಣು ಮಕ್ಕಳು ಕೂಡ ದಾರಿ ತಪ್ತಾ ಇರಲಿಲ್ಲ. ಸತ್ಯ ಸಮಾನತೆ ಅನ್ನೋ ಧರ್ಮ ಈ ಭೂಮಿ ಮೇಲೆ ಮೆಟ್ಟಿದೆಯಾದ್ರೆ ಅಂತ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸರಿಯಾದಂತ ಗೌರವ ಸ್ಥಾನವಿರ್ತಾ ಇತ್ತು. ಯಾವುದೇ ರೀತಿ ತಪ್ಪು ದಾರಿ ತೊಳಿತಾ ಇರಲಿಲ್ಲ. ನಿನ್ನಂತ ಹೇಳಿಯಿಂದ ಇದನ್ನ ತಿಳಿದು ಬಾಳೋದನ್ನ ಕಲ್ತ್ಕೋ.
ಮಾನವ ಪಶು ಆಗಲಿ, ಅದೇನಾದರೂ ಆಗಲಿ, ಈ ಉತ್ತೇಜನದ ಕಾಲಾವಧಿಯನ್ನು ನಿತ್ಯೋಜನಗೊಳಿಸದಿರೋ ಈ ಮಾನವ ಚುಂಬನದ ಪ್ರೇಮ ರಸ ವೇಳೆಗಳಿದರೆ ಇಳಿಯುವುದು ನತ್ತಿಗೇರಿದ ಕಾಮು ಪಿತ್ತ. ಏಯ್ ಮೂರ್ಖ, ನಿನಗೆ ಎಷ್ಟೇ ಹಸಿದು ಬಂದು ನನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಬಯಸಿದ್ರು ನಾನು ನಿನ್ನವಳಾಗೋದಕ್ಕೆ ಸಾಧ್ಯವಿಲ್ಲ. ನೀನು ಹಸಿದ ಬಂದ ಊಟವನ್ನು ನಾನು ನೀಡಿದೆ. ನಿನಗೆ ನೀಡಬೇಕಾಗಿದ್ದು ವಿಷದ ಊಟ. ಈ ಜೀವ ಕೊನೆಗಳಿಗೆ ಎಣಿಸಿದರೆ ಬಿಡಲಾರೆ ತೇಜಾನಂದನಿಗೆ ಹೇಳಿಯಾದ ಊಟ. ನೀ ಒಪ್ಪದಿದ್ದರೆ ನಾ ಮಾಡಿಸುವೆ ಪ್ರೇಮದ ಮಾಟ. ಮತ್ತೆ ನೋಡಿದ ಜನಗಳಿಂದ ನುಡಿಸುವೆ ಸುಳೆ ಎಂಬ ತುಚ್ಛ ನುಡಿಗಳ ಪಾಠ. ನನ್ನಂತ ಹೆಣ್ಣನ್ನ ಬಿಡಬೇಡ. ಬಿಟ್ರೆ ನಿನ್ನಂತವನಿಗೆ ಸರಿಯಾದ ಬೇಡ ಕಾಟವನ್ನ ತೀರ್ಸ್ಬೇಕಾಗಿತ್ತು. ನಿನ್ನ ಕಾಟ ಲೈ ನುಡಿದುದು ನುಡಿವೇನೆ ಆಟ ಮರಿ ಎಣ್ಣೆ ಮಿಲನಕ್ಕೆ ಒಪ್ಪುವೆಯೋ ಇಲ್ಲ. ಈ ಗುಂಡಿಗೆ ಆವಿತಿಯಾಗುವೆಯೋ ನಾಯಿಯಂತೆ ಪೊಗಳಿ ಪೊಗಳಿ ಈ ನರಕ ಸೇರುವೆಯೋ. ನೋಡು, ಮತ್ತೆ ಶ್ರೀಮತಿಯ ಮೇಲೆ ಏನಾದ್ರೂ ಏರಿ ಬಂದ್ರೆ ನೀನು ಅನುಭವಿಸಬೇಕಾಗಿತ್ತು ಕಹಿ ಘಟನೆ. ಶೀಲವತಿ, ಗುಣವತಿ, ಮನಹಂತರ್ಯದ ಹಬ್ಬಿದ ಆದರದವಲತಿ, ಶೀಲವತಿಯ ದೊಡ್ಡ ಅಂಬಾಚಾರ ಒತ್ತು ತಿರುಗುವ ಕುಲತಿ. ನೀನು ಮನದಲ್ಲಿ ಬದ್ದವರನ್ನು ಬಯಸಿದರೆ ವಂದನರೇ ಈ ಜೀವನದ ಬೇಡ ಬೇಡ ವಿಕ್ರಮ್, ದಯವಿಟ್ಟು ನಿನಗೆ ಕೈ ಮುಗಿದು ಬೇಡ್ಕೊಳ್ತೇವೆ. ನನಗೆ ತಂಗಿ ಸ್ಥಾನವನ್ನು ಕೊಟ್ಟು ಕಾಪಾಡು. ಇಲ್ಲವಾದರೆ ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನಿನಗೆ ಸೆರೆಗೊಂಡು ಅಕ್ಕಲಾಚಿ ಬೇಡ್ಕೊಳ್ತೇನೆ. ನನಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ. ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಹೋಗೆ ಕಣ್ಣು ತೆರೆಸಿದ ದೇವತೆಗಳಿಗೆ ಬಿಡಲಿಲ್ಲ ಈ ಕಾಮ. ಈ ಕಲಿಯುಗ ಕಿನ್ನಲಿದೆ ಹೊಸದಾದ ಪಾಠ. ಈ ಭೂ ಕೈಲಾಸವೇ ಕಾಮಕೂಟ. ಹಾಮಾನ ಇಷ್ಟೆಲ್ಲ ಬೇಡಿದ್ರು ತಿರುಗಿ ಸ್ವಲ್ಪ ಕೊಂಚಿತು ಅರ್ಥವಾಗಿಲ್ಲಲ್ಲ. ನೋಡು, ನಿನ್ನಂತ ಕಾಮನನಿಗೆ ಎಷ್ಟು ಬೇಡ್ಕೊಂಡ್ರು ಅಷ್ಟೇ. ಹೆಣ್ಣು ಮಕ್ಕಳ ಜೊತೆ ಹುಟ್ಟಿದ್ರೆ ತಾನೇ ಹೆಣ್ಣು ಮಕ್ಕಳ ಶೀಲದ ಬೆಲೆ ಏನಿರುವುದು ಅರ್ಥವಾಗುವುದು ಕೂಡ. ಸೀತಾ, ನನ್ನ ಮನೆತನದವರೆಗೂ ಬಂದಿದ್ದೆ. ಆದರೆ ಈ ನಿನ್ನ ಬಾಯಿ ಒಳಗಿನಲ್ಲಿ ಈ ಭೂಮಿಗೆ ಕರೆವು ಬಿಟ್ಟನೋ ಮುಚ್ಚವಾಯಿನ ಸಾಕು. ಹೆಣ್ಣು ಒಲಿದರೆ ನಾರಿಯಾಗಿರ್ತಾಳೆ, ಮುನಿದರೆ ಮಹಾಮಾರಿಯಾಗಿರ್ತಾಳೆ. ಒಂದು ಹೆಣ್ಣನ್ನು ಕೆಣಕಬೇಡ. ಕೆಣಕಿದೆಯಾದ್ರೆ ಈ ಸಮಾಜದಲ್ಲಿ ನಿನ್ನಂತ ನೀತಿಗಿಂತ ನಾಯಿಗೆ ಸರಿಯಾದ ಬುದ್ಧಿ ಕಲಿಸಬೇಕಾಗಿದ್ದು ನೀನು ಬರೇ ಮಾತಿನಿಂದ ಬಗ್ಗಲಾರ ಕಡೆ. ನಿನ್ನ ಎಡಗಾಲಿನ ಚಪ್ಪಲಿ ಎಡಗಾಲಿನ ಚಪ್ಪಲಿ ಮುಖ್ಯ ನನಗಾದರೆ ಈ ನನ್ನ ಅಣ್ಣ ತಮ್ಮಂದರಿಗೆಲ್ಲ ಅವಮಾನ. ನಾನು ನಿನ್ನ ಬಿಡಲಾರ ಕಡೆ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾಡಲಿ
ಇದೆಯಲ್ಲ, ನೀನೊಬ್ಬ ಗಂಡಸನ ಲೋಕ. ಥು, ಬಿಡು ಅವಳನ್ನು. ಓಹೋ ತೇಜನಂದ, ಹೌದು ಕಣ, ನಿನ್ನ ಪಾಲಿನ ಯಮ. ಪರಸ್ತ್ರೀಯರನ್ನು ಕಾಮದ ಕಣ್ಣಿಂದ ಕಾಣುವ ಕಣ್ಣನ್ನು ಕೇಳುವ ಸಿಂಹ. ಥು, ಲೋಫರ್. ಪಾಪ, ಕೆಲಸದಲ್ಲಿಯೇ ಕಾಳ ಕರೆಯುವ ನನಗೆ ನಾಚಿಕೆ ಭಯ ಅದೇನಿದ್ರು ನಿಮ್ಮಂತವರಿಗೆ ಕಣ. ಕಣ್ಣು ಕೆಣಕುವುದು ತರವಲ್ಲ. ತೂ ಲೋಫರ್. ಮುಚ್ಚ ಬಾಯಿ. ಇನ್ನೊಂದು ಸಲ ಬೊಗಳಿದರೆ ಹುಚ್ಚು ನಾಯಿಗಾಗೋ ಕತೆ ನಿನಗೂ ಹಾದಿತ್ತು. ನಾಯಿ ಕೋಳಿಗೆ ಲಿಂಗ ಕಟ್ಟಿ ಪಲ್ಲಕ್ಕೆ ಮೇಲೆ ಕೂರಿಸಿದರೆ ಅದು ಏಸಿಗೆ ಕಂಡ ತಕ್ಷಣ ಆರುವುದನ್ನು ಬಿಟ್ಟಿದ್ದೆ. ಅದರಂತೆ ನನ್ನ ಪ್ರೇಯಸಿ ಶೀಲದ ಬಗ್ಗೆ ಮಾತನಾಡಿದ ನಿನ್ನಂತ ಗಂಡನಿಗೆ ಗುಂಡಾಕ ಗಂಡು ಕಣ ನಾನು. ತಳ ನೋಡಿ ಗಳಗ ಭೂಪ ಕಣ ಇವನು. ಕಾಲು ನೋಡಿ ತಾಳ ಹಾಕ ಗಂಡು ಗಲಿ ಕಣ ಇವನು. ಜೀವನದಲ್ಲಿ ಬಯಸಿದ ಬೇಟೆ ನನ್ನದಾಗಿ ಮಾಡಿಕೊಳ್ಳುತ್ತಿದ್ದರೆ ನನ್ನ ಹೆಸರು ವಿಕ್ರಮನೇ ಅಲ್ಲ. ಮತ್ತೆ ಏನಾದರೂ ಹೆಡ್ಡ ಬಂದರೆ ಪ್ರಾಣ ಹಾಕಿ ತೆಗೆದುಕೊಳ್ಳಲು ಬಿಡಲಾರೆ ಈ ವಿಕ್ರಮ್. ಮಿಸ್ಟರ್ ವಿಕ್ರಮ್, ಭರತ ಕಡದ ಅಖಂಡ ಜನಸ್ತೋಮದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಹಾದಿ ಬದಿಯಲ್ಲಿ ಧರ್ಮದ ಧ್ವಜವನ್ನು ಎತ್ತಿ ಹಿಡಿಯುವ ಶೀಲವತಿಯರ ಮೈ ಮುಟ್ಟಲು ಯತ್ನಿಸಿದ ನಿನ್ನ ಕೈಯನ್ನು ಕತ್ತರಿಸಿ ಶೀಲವತಿಯರ ಮೆಟ್ಟಿನ ಹಾರವನ್ನು ನಿನ್ನ ಕೊರಳಿಗೆ ಅಲಂಕರಿಸಿ ಮೆರವಣಿಗೆ ಮಾಡಬೇಕಾಗುತ್ತದೆ. ದಿಸ್ ಇಸ್ ಎ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್, ಮೈಂಡ್ ಇಟ್. ಮಿಸ್ಟರ್ ಜಯರಾಜ್, ಈ ಸಿಗರೆಟ್ ಇಲ್ಲಿ ಸುಟ್ಟು ಬೂದಿಯಾಗುತ್ತೆ. ನಾನು ಮನಸ್ಸು ಮಾಡಿದರೆ ಈ ಸಿಗರೆಟ್ ಬೆಂಕಿಯಿಂದ ಇಡೀ ನಿನ್ನ ಮನೆತನವನ್ನು ಸುಟ್ಟು ಬೂದಿ ಮಾಡುತ್ತೇನೆ. ಮೈಂಡ್ ಇಂಪಾಸಿಬಲ್, ನೆವರ್ ವಿಕ್ರಮ್, ನೆವರ್. ಅದು ಅಲ್ಲಿ ತನಕ ಬರಕ್ಕೆ ನಾನ್ ಬಿಡೋದಿಲ್ಲ. ಇಲ್ಲೇ ಬೂಟ್ ಕಾಲಿನ ಹೊಸ್ಕಾಗ್ಬಿಡುತ್ತೇನೆ, ಹುಷಾರು. ಹಾವಿನ ದ್ವೇಷ 12 ವರ್ಷ. ನನ್ನ ವರ್ಷ 100 ವರ್ಷ.